ಓಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಷಷ್ಠಿ ಸೋಮವಾರ ಬಂದಿದೆ. ಈ ಶುಭ ಸಂದರ್ಭದಲ್ಲಿ ನಾನು ಮನೆಯ ಶುದ್ಧೀಕರಣದ ಬಗ್ಗೆ ಮಾತಾಡ್ತಾ ಇದ್ದೆ. ಮನೆಯಲ್ಲಿ ಯಾವ ರೀತಿ ಇದ್ದರೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೆ. ಹಾಗೆ ಅಡಿಗೆ ಮನೆ ಬಹಳ ಪ್ರಶಸ್ತವಾಗಿರ್ತಕ್ಕಂತಹ ಸ್ಥಾನ ಅನ್ನಪೂರ್ಣೇಶ್ವರಿಯ ಸ್ಥಾನ. ಅನ್ನಪೂರ್ಣೇಶ್ವರಿಗೆ ಬಹಳ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ. ನಮಗೆ ಬುದ್ಧಿ ಬರಬೇಕಾದ್ರೂ ಶಕ್ತಿ ಬರಬೇಕಾದ್ರೂ ಕೂಡ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಪದಾರ್ಥಗಳನ್ನು ನಾವು ಶುದ್ಧವಾಗಿಟ್ಕೊಳ್ಳೋದ್ರಿಂದ ಅನ್ನಪೂರ್ಣೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಆ ಅನ್ನಪೂರ್ಣೇಶ್ವರಿಯ ಕೃಪೆಯಿಂದ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಹಣ, ಸಂಪತ್ತು, ಆರೋಗ್ಯ ಎಲ್ಲವೂ ಕೂಡ ಬರ್ತವೆ. ಈ ಅಡುಗೆ ಮನೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ನಾನು ಹೇಳಿದ್ದೆ, ಸ್ನಾನ ಮಾಡ್ದಿರಾ ಅಡುಗೆ ಮನೆಯಲ್ಲಿ ಒಲೆಯನ್ನು ಮುಟ್ಟಬೇಡಿ ಅಂತ ಹೇಳಿಕೊಟ್ಟಿದ್ದೆ. ಎಷ್ಟು ಜನ ಅದನ್ನು ಅನುಸರಿಸ್ತಾ ಇದ್ದೀರೋ ಅದು ನಿಮಗೆ ಸೇರಿದ್ದು. ಹಾಗೆ ಒಲೆಯ ಸುತ್ತ ಬಹಳ ಶುದ್ಧವಾಗಿರತಕ್ಕಂತಹ ವಾತಾವರಣವನ್ನು ಇಟ್ಕೊಳ್ಬೇಕು. ಅಗ್ನಿ ಮೂಲೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ನಿಂತು ಅಡುಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಮೊದಲನೇದಾಗಿ. ಆ ನಂತರ ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬವನ್ನು ಇಡೋದು ಅಭ್ಯಾಸ ಮಾಡಬೇಕು. ಅದು ಪ್ಲಾಸ್ಟಿಕ್ ಡಬ್ಬನೋ ಇನ್ನೊಂದು ಡಬ್ಬನೋ ನಿಮ್ಮ ಶಕ್ತಿಯಾನುಸಾರ ಅಕ್ಕಿಯ ಡಬ್ಬ ಇರಲೇಬೇಕು ಮನೆಯಲ್ಲಿ. ಅಕ್ಕಿ ಬೇಳೆ ಎರಡು ಸದಾಕಾಲ ಇಲ್ಲ ಅನ್ನಿಸ್ಬಾರ್ದು. ಒಂದು ಕಾಳು ಅಕ್ಕಿ ಇಲ್ಲ ಹೋಗಿ ಅಂಗಡಿಗೆ ತೊಗೊಂಬ ಅನ್ನಬಾರ್ದು. ಮನೆಯಲ್ಲಿ ಒಂದು ಪಾವ್ ಅಕ್ಕಿನಾದರೂ ಇರುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದಕ್ಕಿಂತ ದರಿದ್ರ ಯಾರಿಗೂ ಬಂದಿರೋದಿಲ್ಲ. ಒಂದು ವೇಳೆ ನಿಮಗೆ ಬೇರೆ ಹೊಸ ಬಟ್ಟೆಗಳನ್ನ ತೊಗೊಳ್ದಿರ ಇದ್ದರೂ ಕೂಡ ಮನೆಯಲ್ಲಿ ಒಂದು 1/4 kg ಅರ್ಧ kgನಾದರೂ ಅಕ್ಕಿ ಇರುವಂತೆ ನೋಡ್ಕೊಳ್ಳಿ. ಇದು ಬಹಳ ಮುಖ್ಯ. ಹಾಗೆ ಪಾತ್ರೆಗಳು, ಅಡುಗೆ ಮಾಡಿದ ಪಾತ್ರೆಗಳನ್ನು ಒಣಗೋದಕ್ಕೆ ಬಿಡಬೇಡಿ. ಯಾರ ಮನೆಯಲ್ಲಿ ಅಡುಗೆ ಮಾಡಿದ ಪಾತ್ರೆಗಳು ಒಣಗುತ್ತಾ ಇರುತ್ತೋ ಅವರ ಮನೆಯಲ್ಲಿ ಯಜಮಾನನಿಗೆ ಅನಾರೋಗ್ಯ ಪ್ರಾರಂಭ ಆಗುತ್ತೆ. ಮೊದಲನೇದು. ಎರಡನೇದಾಗಿ ದಾರಿದ್ರ್ಯ ಅನ್ನೋದು ಮನೆಯ ಒಳಗಡೆ ಬಂದು ಸೇರುತ್ತೆ. ಅಡುಗೆ ಮನೆಯಲ್ಲಿ ಕಸ ಇದ್ದರೆ ದರಿದ್ರ ಲಕ್ಷ್ಮಿ ಬಂದು ಕೂತ್ಕೋತಾಳೆ. ಅಕ್ಕಿ ಅನ್ನೋದು ಮನೆಯಲ್ಲಿ ಇಲ್ಲ ಅಂದಾಗ ಜ್ಯೇಷ್ಠಾಲಕ್ಷ್ಮಿಯ ಆವಾಹನೆ ಆಗುತ್ತೆ. ಅದಕ್ಕೆ ನೀವೆಲ್ಲ ನೋಡಿರ್ತೀರಿ, ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಮೊದಲು ಅಕ್ಕಿ ಹಾಕ್ತಾರೆ. ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನು ಇಡ್ತಾರೆ. ನೀವೇ ಯಾವುದೇ ಶುಭ ಸಮಾರಂಭಗಳನ್ನು, ವರಮಹಾಲಕ್ಷ್ಮಿ ಹಬ್ಬ ಇತ್ಯಾದಿ ಪೂಜೆಗಳನ್ನು ಮಾಡುವಾಗ ಕೂಡ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಕಲಶ ಇಡ್ತೀರಿ. ಇದರ ಅರ್ಥ ಎಲ್ಲಿ ಧಾನ್ಯಗಳಿರುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ತಾನಾಗಿ ಆಗ್ತಾ ಇರುತ್ತೆ. ಅದರಿಂದ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಒಣಗಿಸಬೇಡಿ. ಮಾಡಿದ ಪದಾರ್ಥಗಳು, ಏನು ಪದಾರ್ಥ, ಅನ್ನ, ಹುಳಿ, ಸಾರು ಏನು ಬೇಕೋ ಮಾಡಿರ್ತೀರಿ. ಮಾಡಿದ್ದಾದಮೇಲೆ ಅದು ಊಟ ಮಾಡಿದಾದಮೇಲೆ ಆ ಪಾತ್ರೆಗಳಿಗೆ ನೀರನ್ನು ಹಾಕಿ, ನಿಮಗೆ ತೊಳೆಯೋಕ್ಕೆ ಸಮಯ ಇಲ್ಲ ಅಂತಂದರೆ ನೀರು ಬಿಟ್ಟು ಅದನ್ನು ತಣ್ಣಗಾದರೂ ಮಾಡಿ. ನೀವೇನು ಮಾಡ್ತೀರಿ, ಪಾತ್ರೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇಟ್ಬಿಟ್ಟು ಓಡಿ ಹೋಗ್ತೀರಿ ಕೆಲಸ ಕಾರ್ಯಗಳಿಗೆ. ಬರೋ ಹೊತ್ತಿಗೆ ಆ ಪಾತ್ರೆ ಒಣಗಿ ರಟ್ಟೆ ಆಗಿರುತ್ತೆ. ನನ್ನನ್ನು ಉಪಯೋಗಿಸ್ಕೊಂಡು ನನ್ನನ್ನು ಹೀಗೆ ಬಿಸಾಕಿದ್ದಾರೆ, ನಾನು ಇವ್ರಿಗೆ ಯಾಕೆ ಆಶೀರ್ವಾದ ಮಾಡಬೇಕು ಅಂತ ಪಾತ್ರೆಗಳು ಕೂಡ ನಗುತ್ತವೆ. ಅಂತಹ ಒಂದು ವ್ಯವಸ್ಥೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಇದರಿಂದ ಒಂದೊಂದು ಪಾತ್ರೆ, ಅಣು, ರೇಣು, ತೃಣ, ಕಾಷ್ಟಗಳಲ್ಲಿ ಎಲ್ಲದರಲ್ಲೂ ಕೂಡ ಭಗವಂತನನ್ನು ನೋಡುವಂತಹ ಒಂದು ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆ, ನಮ್ಮ ಸನಾತನ ಧರ್ಮ. ಅದರಿಂದ ಅಡುಗೆ ಮನೆಯನ್ನು ಎಷ್ಟು ಶುದ್ಧವಾಗಿ ನೀವು ಇಟ್ಕೊಳ್ತೀರಿ ಅಷ್ಟು ಮನೆಯ ಯಜಮಾನನಿಗೆ ಆರೋಗ್ಯ, ಸಿರಿ ಸಂಪದಗಳು ಪ್ರಾಪ್ತವಾಗುತ್ತೆ. ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ತಾನಾಗಿ ನೆಲೆಸುತ್ತೆ ಅಂತ ಹೇಳಿ ತಿಳಿಸ್ತಾ, ಎಲ್ಲರಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಯುಗಾದಿ ಬರ್ತಾ ಇದೆ. ಯುಗಾದಿ ಹೊಸ ವರ್ಷ ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ. ಅದರಂತೆ ಆಚರಣೆ ಮಾಡಿ ಮನೆಯಲ್ಲಿ ಮಂಗಳವಾರ ಇಲ್ಲ, ಶುಕ್ರವಾರ ಇಲ್ಲ, ಪೌರ್ಣಮಿ ಇಲ್ಲ, ಅಮಾವಾಸ್ಯೆ ಇಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು
ಮಧ್ಯಾಹ್ನ 1 ಗಂಟೆ ಆದರೂ ಸ್ನಾನ ಮಾಡ್ದಿರ ಓಡಾಡ್ತಾ ಇರೋದು, ತಲೆ ತುಂಬ ಎಣ್ಣೆ ಮೆತ್ಕೊಂಡು ಹೇಗಂದ್ರೆ ಹಾಗೆ ಓಡಾಡ್ತಾ ಇರೋದು ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆ ಪ್ರಾಶಸ್ತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಡೆದಾಗ ನಮ್ಮ ಜೀವನವೂ ಕೂಡ ಪ್ರಶಸ್ತವಾಗಿರುತ್ತೆ ಅನ್ನೋದನ್ನು ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.